ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಾಗ್ತಾ ಇತ್ತಂದರೆ ಇರುವಂತಹ ಅಲ್ಲಿನ ಆಟೋಗಳೇನಿದೆ, ಹಲವು ಆಟೋಗಳು ಅಗತ್ಯವಾದಂತಹ ಒಂದು ದಾಖಲೆಗಳು ಇಲ್ಲದೇನೆ ಓಡಾಡ್ತಾ ಇವೆ. ಇದ್ರ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಈ ಒಂದು ಆಟೋಗಳು ಏನೇನಿದೆ, ದಾಖಲೆ ಇಲ್ಲದೆ ಓಡಾಡ್ತಿರುವಂತಹ ಆಟೋಗಳು, ಅವ್ರ ಬಗ್ಗೆ ನೀವು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಅಲ್ಲಿನ ಸಾರ್ವಜನಿಕರೆಲ್ಲರೂ ಕೂಡ ಪೊಲೀಸರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳು ಮತ್ತು ಇಲಾಖೆಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸೂಕ್ತವಾದಂತಹ ಒಂದು ಕ್ರಮವನ್ನು ಜರುಗಿಸಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಒತ್ತಾಯವನ್ನು ಮಾಡಿರುವಂಥದ್ದು. ಚಿಂತಾಮಣಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಕೂಡ ವಾಹನಗಳು ಓಡಾಡ್ತಾನೆ ಇರುತ್ತೆ. ಅದರಲ್ಲಿ ಹಲವು ಆಟೋಗಳಿಗೆ ಇದುವರೆಗೂ ಕೂಡ ಇನ್ಶೂರೆನ್ಸು ಇಲ್ಲ, ಮತ್ತು ಪರ್ಮಿಟ್ ಕೂಡ ಇಲ್ಲ, FC ಇಲ್ಲ, ಅಗತ್ಯವಾದಂತಹ ಯಾವ ದಾಖಲೆಗಳು ಕೂಡ ಸರಿಯಾಗಿಲ್ಲ. ಹೀಗಾಗಿ ಇದ್ರೂ ಕೂಡ ರಾಜಾರೋಷವಾಗಿ ಎಲ್ಲ ಆಟೋಗಳು ಓಡಾಡ್ತಾ ಇವೆ. ಮತ್ತು ಪೊಲೀಸ್ ಇಲಾಖೆಯವರು ಮಾತ್ರ ಏನೂ ಕೂಡ ಗೊತ್ತಿಲ್ಲದೆ ಸೈಲೆಂಟ್ ಆಗಿದ್ದಾರೆ. ಯಾಕೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಪೊಲೀಸ್ ಇಲಾಖೆ ನಗರದ ಒಂದು ವಿಭಾಗದ ಆಟೋಗಳಿಗೆ ಏನು ಮಾಡಿತ್ತು ಅಂದರೆ ಇನ್ಶೂರೆನ್ಸು, FC, ಪರ್ಮಿಟ್ ಇವೆಲ್ಲವನ್ನು ಸೇರಿದಂತೆ ಹಲವು ಅಗತ್ಯ ದಾಖಲೆಗಳನ್ನು ನೀವು ಸರಿಪಡಿಸ್ಕೊಳ್ಬೇಕು ಅಂತ ಎಚ್ಚರಿಕೆ ಕೊಟ್ಟಿತ್ತು. ಆದರೂ ಕೂಡ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾರು ಕ್ಯಾರೆ ಅನ್ನೋಂಥ ಒಂದು ಆಟೋ ಚಾಲಕರು ಮತ್ತು ಬೇರೆ ಬೇರೆಯವರು ಏನಿದ್ದಾರೆ ಆ ಭಾಗದವರು ಹಾಗೆ ಓಡಾಡ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ 1000ಕ್ಕಿಂತ ಹೆಚ್ಚು ಆಟೋಗಳಲ್ಲಿ ಓಡಾಡುತ್ತೆ ದಿನನಿತ್ಯ ಕೂಡ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಇನ್ಶೂರೆನ್ಸ್ ಮಾಡಿಸಬೇಕು, FC ಮಾಡಿಸಬೇಕು, ಅದು ಇದು ಅಂತ ಅಪ್ಡೇಟ್ ಮಾಡೋದಿರುತ್ತೆ. ಈ ಒಂದು ವೇಳೆ ಏನಾದರೂ ಓಡಾಡುವ ಪ್ರಯಾಣಿಕರು ಯಾರಿರ್ತಾರೆ ಅವರೇನಾದರೂ ಅಪಘಾತ ಆಗಿ ಏನಾದರೂ ತೊಂದರೆ ಆದರೆ ಏನು ಕತೆ? ಸಾರ್ವಜನಿಕರು ಈ ರೀತಿಯಾಗಿ ಪ್ರಶ್ನೆ ಮಾಡಿ ಚಿಂತೆ ಮಾಡ್ತಾ ಇದ್ದಾರೆ. ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೆ, ಪೊಲೀಸರಿಗೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಯಾರು ಈ ರೀತಿಯಾಗಿ ಆಟೋಗಳನ್ನು ಓಡಿಸ್ತಾ ಇದ್ದಾರೆ ದಾಖಲೆಗಳಿಲ್ಲದೆ ಅವರಿಗೆ ಕೂಡಲೇ ದಾಖಲೆಯನ್ನು ಸರಿ ಮಾಡಿಸ್ಕೊಳ್ಳಿ ಅಂತ ನೀವು ಹೇಳಬೇಕು. ಮತ್ತು ಇನ್ಶೂರೆನ್ಸು, FC ಎಲ್ಲವನ್ನು ಕೂಡ ಮಾಡಿಸ್ರಿ ಅಂತ ಹೇಳಿ ಅಂತ ಅಲ್ಲಿನ ಸಾರ್ವಜನಿಕರು ಕೇಳಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.